ಎಲ್ಲ ನನ್ನ ಆತ್ಮೀಯ ಡಿಎಕ್ಷನ್ ಬಂಧುಗಳಿಗೆ ಅನಂತ ನಮನಗಳು. ಇಂದು ಧನ ಸಂಪಾದನೆಗೆ ರಾಜಮಾರ್ಗ ಅನ್ನುವಂತಹ ವಿಶೇಷ ತರಬೇತು ಕ್ಲಾಸುಗಳ 3ನೇ ದಿನ. ಈ ಕಾರ್ಯಕ್ರಮವನ್ನ ಆರಂಭ ಮಾಡುವುದಕ್ಕಿಂತ ಪೂರ್ವದಲ್ಲಿ ಒಂದು ವಿಷಯವನ್ನ ನಾನು ನಿಮಗ ತಿಳಿಸಬೇಕು. ನಿನ್ನೆ 3ನೇ ದಿನದ 8ರಿಂದ 9ರ ಮೀಟಿಂಗು ಕಾರಣಾಂತರಗಳಿಂದ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಆ ವಿಷಯ ಬಿಟ್ಟು ಹೋಗಬಾರ್ದು, ಅಂದ್ರೆ 2ನೇ ದಿನ ಮತ್ತು 4ನೇ ದಿನದ ಮಧ್ಯದ ಈ 3ನೇ ದಿನದ ವಿಷಯ ಗ್ಯಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ರೀಕ್ರಿಯೇಷನ್ ಮಾಡ್ತಾ ಇದ್ದೀನಿ. ಅಂದ್ರ ನಿನ್ನೆಯ ವಿಷಯವನ್ನ ಪುನಃ ನಾನು ಯಥಾವತ್ತಾಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ರೀಕ್ರಿಯೇಷನ್ 100% ಆಗುದಿಲ್ಲ, ನನಗೆ ಗೊತ್ತಿದೆ. ಆದ್ರೆ ಏನ್ ಮಾಡೋದಂದ್ರೆ ವಿಷಯ ಜನರಿಗೆ ತಪ್ಪಿ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ 3ನೇ ದಿನದ ಪಾಠವನ್ನ ಈಗ ರೀಕ್ರಿಯೇಷನ್ ಮಾಡ್ತಾ ಇದ್ದೀನಿ. 3ನೇ ದಿವಸದ್ದು ಮಹತ್ವದ ವಿಷಯ ಏನು ಅಂತಂದ್ರ ಅವರ ಅಟಿಟ್ಯೂಡ್. ಮೀಟಿಂಗ್ ಆರಂಭಕ್ಕಿಂತ ಪೂರ್ವದಲ್ಲಿ ಡಾಕ್ಟರ್ ಲಿಮ್ ಸಿವೋಜಿನ್ ಹಾಗೂ ಭಾರತ ದೇಶಕ್ಕೆ ಈ ಮಹತ್ವವಾದಂತಹ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಂತಹ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ಪ್ರೊಫೆಸರ್ ವಸುಪಾಲಯ್ಯನವರಿಗೆ ಮತ್ತು ನಮ್ಮ ಕರ್ನಾಟಕದ ಡಿಎಕ್ಷನ್ ಕಂಪನಿಯ ಗುರುಗಳು, ನಮಗೆಲ್ಲರಿಗೂ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ಎಸ್.ಎನ್. ಶೆಟ್ಟಿ ಸರ್ ಅವರಿಗೆ ಹಾಗೂ ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶ್ರೀಮತಿ ಶೈಲಾ ಶೆಟ್ಟಿ ಮೇಡಮ್ ಅವರಿಗೆ ನನ್ನ ಅನಂತ ನಮನಗಳನ್ನ ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ತಮ್ಮೆಲ್ಲರನ್ನು ನನ್ನ ಪ್ರೀತಿಯ ಆದರದ ಸ್ವಾಗತವನ್ನ ಬಯಸಿ, ಅಟಿಟ್ಯೂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಧನ ಸಂಪಾದನೆಯನ್ನ ಸತ್ಯದಿಂದ, ನ್ಯಾಯದಿಂದ, ಧರ್ಮದಿಂದ ಪಡಿಬೇಕಪ್ಪ ಅಂದ್ರ, ಅಪಾರವಾದ ಧನ ಸಂಪಾದನೆಯನ್ನ ಮಾಡ್ಬೇಕಪ್ಪ ಅಂತಂದ್ರ ನಮ್ಮ ಅಟಿಟ್ಯೂಡ್ ಅನ್ನ ನಾವು ಸ್ವಲ್ಪ ಸರಿ ಮಾಡ್ಕೋಬೇಕು. ವಿ ಹ್ಯಾವ್ ಟು ಡೆವಲಪ್ ಅವರ್ ಅಟಿಟ್ಯೂಡ್. ಅಟಿಟ್ಯೂಡ್ ಅಂದ್ರೆ ನಮ್ಮ ನಡವಳಿಕೆ ಅಥವಾ ಮನೋಭಾವ. ನಮ್ಮ ಮನೋಭಾವ ಅದನ್ನ ಸರಿ ಮಾಡ್ಕೋಬೇಕು ನಾವು. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ ನಾವು ಬೆಳಿಲಿಕ್ಕೆ, ಹೆಚ್ಚಿನ ಧನ ಸಂಪಾದನೆ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ. ಎಲ್ಲಾ ಸಕ್ಸಸ್ಗಳು ಇಲ್ಲಿಂದಲೇ ಆರಂಭವಾಗುತ್ತವೆ. ಎಲ್ಲಿಂದ? ಅಟಿಟ್ಯೂಡ್ ಇಂದ, ನಮ್ಮ ಅಟಿಟ್ಯೂಡ್ ಇಂದ ಎಲ್ಲವೂ ಇಲ್ಲಿಂದಲೇ ಆರಂಭವಾಗುತ್ತದೆ. ಒಬ್ಬ ವ್ಯಕ್ತಿ ಸೈನ್ಯವೊಂದನ್ನು ಮುನ್ನಡೆಸಬೇಕೆಂದರೆ ಮೊದಲು ಅವನು ತನ್ನನ್ನು ತಾನು ಗೆಲ್ಲಬೇಕು. ಒಬ್ಬ ವ್ಯಕ್ತಿ ಸೈನ್ಯವನ್ನ, ಮಿಲಿಟರಿ ಮುಂದುವರಿಸಬೇಕು, ಅದರ ಲೀಡರ್ಶಿಪ್ ತಗೋಬೇಕಪ್ಪ ಅಂತಂದ್ರೆ ಮೊದಲ ಆ ವ್ಯಕ್ತಿ ತನ್ನನ್ನ ತಾನು ಗೆಲ್ಲಬೇಕು. ತನ್ನನ್ನ ತಾನು ಗೆಲ್ಲಬೇಕಂದ್ರೆ ಏನಂದ್ರೆ ತನ್ನಲ್ಲಿರುವ ಅವಗುಣಗಳನ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲಂದ್ರೆ ಅವೇ ಅವಗುಣಗಳನ್ನ ನಮ್ಮ ವೈರಿಪಡೆಗಳು ಕ್ಯಾಚ್ ಮಾಡಿ ನಮ್ಮನ್ನ ಸೋಲಿಸಬಹುದು. ತನ್ನನ್ನು ತಾನು ಗೆದ್ದವನು ಮಾತ್ರ ಉತ್ತಮ ಲೀಡರ್ ಆಗಿ ಹೊರಹೊಮ್ಮುತ್ತಾನೆ. ಉತ್ತಮ ಲೀಡರ್ ಆದವನಿಗೆ ತಾಳ್ಮೆ, ಒಳ್ಳೆಯತನ, ಜಾಣತನ ಹಾಗೂ ಸತತ ಪ್ರಯತ್ನಗಳು ತುಂಬಾ ಅವಶ್ಯಕವಾಗಿ ಇರಲೇಬೇಕು. ನೋಡ್ರಿ, ತಾಳ್ಮೆ ಇರಬೇಕು, ಒಳ್ಳೆತನ ಇರಬೇಕು, ಜಾಣತನ ಇರಬೇಕು ಮತ್ತು ಸತತ ಪ್ರಯತ್ನದಲ್ಲಿರ್ಬೇಕು. ನಾವು ಕನ್ಸಿಸ್ಟೆನ್ಸಿ ಅಂತಾರ ಅದಕ್ಕೆ. ಇವತ್ತು ಮಾಡಿ ಒಂದು ವಾರ ಸುಮ್ಮನೆ ಕೂಡುದಲ್ಲ, ವಿದೌಟ್ ಗ್ಯಾಪ್ ನಾವು ವರ್ಕ್ ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಯಾರು ಸದಾ ಪರೋಪಕಾರ ಬುದ್ಧಿಯನ್ನು ಹೊಂದಿರುತ್ತಾರೋ, ಎಲ್ಲರೂ ಸುಖವಾಗಿರಬೇಕು ಅಂದುಕೊಳ್ಳುತ್ತಾರೋ, ಮೊದಲು ನನ್ನವರು ಆಮೇಲೆ ನಾನು ಎಂಬ ಉದ್ದೇಶವನ್ನು ಹೊಂದಿರುತ್ತಾರೋ ಅಂತವರು ಖಂಡಿತವಾಗಿ ತನ್ನವರನ್ನು ಗೆಲ್ಲಿಸಲು ಬಯಸುತ್ತಾರೆ. ಅವರ ಗೆಲುವಿನಲ್ಲಿ ತಮ್ಮ ಗೆಲುವನ್ನು ಕಾಣುತ್ತಾರೆ. ಇವರೇ ನಿಜವಾದ ಲೀಡರ್, ಇವರೇ ಜೀವನದಲ್ಲಿ ಸಕ್ಸಸ್ಫುಲ್ ಮ್ಯಾನ್. ನೋಡ್ರಿ, ಸುಖ ಇದ್ರ ಮೊದಲಿಗೆ ಹೋಗ್ಬಿಡ್ತಾರ ಜನ.
ಕಷ್ಟ ಇತ್ತಂದ್ರೆ ಹಿಂದಕ್ಕೆ ಸರಿತಾರ. ಅದು ಲೀಡರ್ಶಿಪ್ ಕ್ವಾಲಿಟಿ ಅಲ್ಲ ಏನ್ರಿ. ಎಲ್ಲದಕ್ಕೂ ನಾನು ಮುಂದಿರ್ಬೇಕು. ಕಷ್ಟ ಸುಖ ಎರಡನ್ನು ನಾನು ಎದುರಿಸ್ಲಿಕ್ಕೆ ಸದಾ ಸಿದ್ಧನಾಗಿರ್ಬೇಕು. ಅಂಥವನು ಮಾತ್ರ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವನು ಮೊದಲ ನನ್ನ ಜೊತೆ ಇದ್ದಂತಹ ನನ್ನ ಸಂಗಡಿಗರು ಗೆಲ್ಲಬೇಕು, ನನ್ನ ಸಂಗಡಿಗರು ಉಣಬೇಕು, ಅವ್ರು ತಿನ್ನಬೇಕು, ಆಮೇಲೆ ನಾವು ಉಣ್ಣೋದು ತಿನ್ನೋದು ಮಾಡಬೇಕು ಅನ್ನುವಂಥ ಒಂದು ವಿಶಾಲ ಮನೋಭಾವನೆ ಅವನಿಗಿರಬೇಕು. ನಾವೆಲ್ಲ ಪ್ರತಿಯೊಬ್ಬರು ಬಯಸುವುದು ಏನನ್ನು ಗೊತ್ತಾ? ನಾವು ಪ್ರತಿಯೊಬ್ಬರು ಏನನ್ನು ಬಯಸ್ತೇವಪ್ಪ ಅಂದ್ರ ಸುರಕ್ಷತೆ, ಸೇಫ್ಟಿ. ಸೇಫ್ಟಿ ಬೇಕು ನಮಗ. ಸೇಫ್ಟಿ ಸಲುವಾಗಿ ಕೆಲವರು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ತಾರ. ಅಂದ್ರೆ ಏನಾರ ಜೀವನದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಪರೇಷನ್ಗಳು ಏನಾರ ಬಂದ್ವಪ್ಪ ಅಂತಂದ್ರ ಆ ನಮ್ಮ ಇನ್ಶೂರೆನ್ಸ್ ಮೇಲೆ ಅವರು ಫ್ರೀ ಆಗಿ ಆಪರೇಷನ್ ಮಾಡ್ತಾರ. ಅಂದ್ರೆ ನಮಗ ಸೇಫ್ಟಿ ಇರ್ಲಿ, ಕಷ್ಟ ಕಾಲಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಸ್ತಾರ. ಬಟ್ ಒಂದೊಂದ್ ಸಾರಿ ಏನಾಗ್ತದ ಅಂದ್ರೆ ಅದೇ ಅವ್ರಿಗೆ ಮುಳುವಾಗ್ತದೆ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು. ಎಲ್ಲಾ ಡಾಕ್ಟರು ಸುಮಾರು ಇರಂಗಿಲ್ಲ, ಮತ್ತ ಅದನ್ನು ತಿಳ್ಕೊಳ್ರಿ. ಎಲ್ಲಿಗಾರ ಒಬ್ರು ಸುಮಾರು ಇರ್ತಾರ. ಎಲ್ಲಿಗಾರ ಒಬ್ರು ಅನ್ನೋಕ್ಕಿಂತ ಈಗ ಬಹಳ ಮಂದಿ ಸುಮಾರು ಅದಾರ ಅಂದ್ರೂ ಅಡ್ಡಿ ಇಲ್ಲ. ಒಳ್ಳೆಯ ಡಾಕ್ಟರ್ ಸಿಗುದು ಅಪರೂಪ. ಈಗ ಅದಾರ ಒಳ್ಳೆ ಡಾಕ್ಟರು ಅದಾರ, ಬಟ್ ಸಿಗುದು ಅಪರೂಪ. ನಮ್ಮ ಜೊತೆ ನೌಕರಿ ಮಾಡ್ತಾ ಇದ್ರು ಒಬ್ರು, ಅವ್ರ ಹೆಸರು ಹೇಳೋದು ಬೇಡ, ಆದ್ರೆ ಆಗಿದ್ದ ಘಟನೆ ಇದು, ಸುಳ್ಳಲ್ಲ. ಅವರಿಗೆ ಪಿಸ್ತೂಲ್ ಆಗಿತ್ತು. ಅಂದ್ರ ಮೂಲವ್ಯಾಧಿ ಜಗಕ್ಕನ ಪಿಸ್ತೂಲ್ ಅಂತ ಆಕತ್ತೆ. ಬಟ್ ಪಿಸ್ತೂಲ್ ಬೇರೆ, ಮೂಲವ್ಯಾಧಿ ಬೇರೆ. ಪಿಸ್ತೂಲ್ ಆಗಿತ್ತು. ಅವ್ರದ್ದು ಸಂಜೀವಿನಿ ಅಂತ ತಿಳ್ಕೊಂಡು ಏನೋ ಒಂದು ಕಾರ್ಡ್ ಇತ್ತು. ಅವರು ರೈತರು, ಅವ್ರಿಗೊಂದು ಸಂಜೀವಿನಿ ಕಾರ್ಡ್ ಇತ್ತು. ಅವನು ಒಂಚೂರು ಬರೇ ಶಾಣೆತನದ ಮನುಷ್ಯನವ. ಅವ ಏನ್ ಮಾಡಿದ, ಸಂಜೀವಿನಿ ಕಾರ್ಡ್ ತಗೊಂಡು ಹೋಗಿ ಹೆಂಡತಿ ಕರ್ಕೊಂಡು ಹೋದ, ಡಾಕ್ಟ್ರಿಗೆ ಭೇಟಿ ಆದ. ಆ ಡಾಕ್ಟರ್ ಹೇಳಿದ್ರು, ಇಲ್ಲ ಚೆಕ್ ಮಾಡಿದ್ ನಾನು, ಲಘು ಬಂದು ಚಲೋ ಮಾಡಿದ್ರಿ ನೀವು, ನಾಳೆ ಆಪರೇಷನ್ ಮಾಡೋನು, ಇವತ್ತು ಸಾಯಂಕಾಲ ಬಂದು ಅಡ್ಮಿಟ್ ಆಗಿಬಿಡ್ರಿ ಅಂತ ಹೇಳಿದ್ರು. ಇವರಿದ್ರ ಒಳ್ಳೆ ಖುಷಿಯಾಗಿ, ಸರ ಮತ್ ನನಗೆ ಪಿಸ್ತೂಲದ್ದು ಆಪರೇಷನ್ ಆಗ್ಬೇಕ್ರಿ ಅಂತ ಹೇಳಿದ್ರು. ಮಾಡೋಣ ಅಂತ ಹೇಳ್ಬಿಟ್ರು. ಇವ್ರು ಸಂಜೆ ಮುಂದೆ ಗಂಡ ಹೆಂಡತಿ ಹೋದ್ರು, ಅಡ್ಮಿಟ್ ಆದ್ರು. ಮರುದಿವ್ಸ ಮುಂಜಾನೆ ಆಪರೇಷನ್ ಮಾಡಿದ್ರು. ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾತು, ಸಂಜೀವಿನಿ ಕಾರ್ಡ್ಲಿಂದ ರೊಕ್ಕ ಎಲ್ಲ ತಕೊಂಡ್ರು. ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತು ಅವ್ರಿಗೆ ಆಗಿರೋದು ಆಪರೇಷನ್ ಪಿಸ್ತೂಲದ್ದಲ್ಲ, ಮೂಲವ್ಯಾಧಿದು. ಹೀಗಾಗಿ ಆ ವ್ಯಕ್ತಿ ಪರಿಸ್ಥಿತಿ ಏನಾಗ್ಯದ ಅಂದ್ರ, ಮೋಷನ್ ಬಂತಂದ್ರೆ ಒಂದ್ 5-10 ನಿಮಿಷ ತಡ್ಕೊಳಕ್ ಆಗಲ್ಲ ಅವನಿಗೆ, ತಕ್ಷಣ ಹೋಗ್ಬೇಕು. ಇಲ್ಲಾಂದ್ರೆ ಅಲ್ಲೇ ಪ್ಯಾಂಟ್ನಾಗ ಮಾಡ್ಕೊಂಡ್ಬಿಡ್ತಾನ ಆ ಮನುಷ್ಯ. ಅಂಥ ಒಂದು ಸಮಸ್ಯೆ ಆಗಿಬಿಟ್ಟವ್ರ. ಅದಕ್ಕ ಕೆಲವು ಸಾರಿ ಇದನ್ನ ನಮ್ಮ ಸೇಫ್ಟಿಗೆ, ನಮ್ಮ ಅನುಕೂಲಕ್ಕ, ಭವಿಷ್ಯತ್ತಿನೊಳಗೆ ನಮ್ಗೆ ಒಳ್ಳೇದಾಗ್ತದಂತ ನಾವೇನೋ ಮಾಡ್ತೀವಲ್ಲ, ಒಮ್ಮೊಮ್ಮೆ ಹಿಂಗ ಆಗ್ತಾವ. ಅದಕ್ಕ ಬಹಳ ಹುಷಾರಾಗಿರ್ಬೇಕು ನಾವು. ಸೇಫ್ಟಿ ಬಗ್ಗೆ ಒಂದು ಲೆವೆಲ್ ತನಕ ತಲೆ ಕೆಡಿಸ್ಕೋಬೇಕು, ಬಟ್ ಅದಕ್ಕಿಂತ ಮುಂದೆ ತಲೆ ಕೆಡಿಸ್ಕೋಬಾರ್ದು. ಎರಡನೆಯದಾಗಿ ಆದಾಯ. ನಮಗೆ ಇನ್ಕಮ್ ಬೇಕಲ್ರಿ, ಆದ್ರ ಆ ಇನ್ಕಮ್ಮು ಸತ್ಯದಿಂದ, ನ್ಯಾಯದಿಂದ, ಧರ್ಮದಿಂದ ಬರಬೇಕು, ಹೆಂಗಾರ ಬಂದ್ರಲ್ಲ. ಮೂರನೇದಾಗಿ ಆರೋಗ್ಯ. ಆರೋಗ್ಯ ಕೂಡ ಹೆಂಗಾರ ಏನೇನಾರ ತಗೊಂಡು ತಿಂದ ಆರಾಮಾಗೋದಲ್ಲ. ನೈಸರ್ಗಿಕವಾಗಿ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತಹ ಆಹಾರವನ್ನ ಸೇವನೆ ಮಾಡಿಕೊಂಡು ನಾವು ಚೆನ್ನಾಗಿರ್ಬೇಕು. ಅದು ನಿಜವಾದ ಮತ್ತು ದೀರ್ಘಕಾಲೀನ ಆರಾಮದು. ಕೊನೆಯದಾಗಿ ಸಮಯ ಅವಕಾಶ. ಬಹಳ ಮಂದಿಗೆ ಟೈಮ್ ಇರಂಗಿಲ್ಲ. ಈಗ ಟೈಮ್ದು ದೊಡ್ಡ ಸಮಸ್ಯೆ ರೀ. ಮೇಲಿನ 4 ನಮಗೆಲ್ಲ ಅತ್ಯವಶ್ಯವಾಗಿ ಬೇಕೇ ಬೇಕು. ನಮಗೆಲ್ಲ ಒಂದಿಲ್ಲೊಂದು ಕನಸು ಇದ್ದೇ ಇರುತ್ತದೆ. ಆದರೆ ಕೆಲವರು ಮಾತ್ರ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುತ್ತಾರೆ. ಉಳಿದ ಬಹುತೇಕರು ಕೇವಲ ಹಗಲಗನಸು ಕಾಣುತ್ತಾರೆ.
ಹಗಲುಗನಸು ಕಾಣುವುದು ಎಂದರೆ ಯಾವುದೇ ಯೋಜನೆ ಅಂದ್ರೆ ಪ್ಲಾನ್, ಯಾವುದೇ ಯೋಜನೆ ಅಂದ್ರೆ ಪ್ಲಾನು, ಯೋಚನೆ ಅಂದ್ರೆ ಥಿಂಕಿಂಗು ಇಲ್ಲದೇನೆ ಕೆಲಸ ಮಾಡುವುದು ಎಂದರ್ಥ. ಕೆಲವರಿಗೆ ಮನೆ ಕಟ್ಟಬೇಕು ಎಂಬ ಕನಸು ಇರುತ್ತದೆ, ಮತ್ತೆ ಕೆಲವರಿಗೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು ಎಂಬ ಕನಸು ಇರುತ್ತದೆ, ಇನ್ನು ಕೆಲವರಿಗೆ ತಮ್ಮ ಕನಸಿನ ಕಾರು ಖರೀದಿಸಬೇಕೆಂದು ಇರುತ್ತದೆ. ನಾವು ನಮ್ಮ ಕನಸನ್ನು ನನಸು ಮಾಡಿಕೊಳ್ಳಬೇಕೆಂದರೆ ನಮ್ಮ ಕನಸು ಯಾವುದು ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು. ನಮ್ಮ ಕನಸು ಬಹಳ ಸ್ಪಷ್ಟ ಕ್ಲಿಯರ್ ಇರ್ಬೇಕ್ರಿ. ನಮ್ಮ ಕನಸು ಸ್ಪಷ್ಟ ಇರ್ಲಿಲ್ಲ ಅಂತಂದ್ರ ಆ ನಮ್ಮ ಉಪಪ್ರಜ್ಞೆ ಮನಸ್ಸು ಐತಲ್ರಿ, ಸಬ್ ಕಾನ್ಶಿಯಸ್ ಮೈಂಡ್ ಐತಲ್ಲ, ಅದಕ್ಕೆ ಸರಿಯಾಗಿ ಅರ್ಥ ಆಗುದಿಲ್ಲ. ಹೀಗಾಗಿ ಅದು ಸರಿಯಾಗಿ ನಮ್ಮನ್ನು ಒಯ್ದು ಅಲ್ಲಿಗೆ ಮುಟ್ಸಂಗಿಲ್ಲ. ಉದಾಹರಣೆಗೆ ನಾನು ಕಾರು ಖರೀದಿಸಬೇಕೆಂದು ಅಂದುಕೊಂಡಿದ್ದರೆ ಪ್ರಜ್ಞಾಪೂರ್ವಕ ಮನಸ್ಸಿನಿಂದ ನಾವು ಸ್ಪಷ್ಟವಾದ ಕನಸು ಕಾಣಬೇಕು. ಕಾರು ಖರೀದಿಸಬೇಕು ಅಂದ ಮಾತ್ರಕ್ಕೆ ಖರೀದಿಸಲು ಆಗುವುದಿಲ್ಲ. ಕನಸು ಅಥವಾ ಗುರಿ ಸ್ಪಷ್ಟವಾಗಿರಬೇಕು. ಅಂದರೆ ಕಾರು ಯಾವ ಕಂಪನಿಯದು, ಎಷ್ಟು ಸೀಟಿನದು, ಮಾಡೆಲ್ ಹೆಸರು ಏನು, ಬಣ್ಣ ಯಾವುದು, ಯಾವ ಇಸ್ವಿಯಲ್ಲಿ, ಯಾವ ತಿಂಗಳು ಹಾಗೂ ತಾರೀಕಿನಲ್ಲಿ, ಅಷ್ಟರ ಒಳಗಾಗಿ ಖರೀದಿಸಬೇಕು ಎಂಬ ಎಲ್ಲಾ ವಿಷಯಗಳನ್ನು ನಮೂದಿಸಬೇಕು. ಕ್ಲಿಯರ್ ಆಗಿರ್ಬೇಕು. ಆ ಕಾರಿನ ವಾಲ್ ಪೋಸ್ಟರ್ ಒಂದನ್ನು ಮಲಗುವ ಕೋಣೆಯಲ್ಲಿ ನಮಗೆ ಮಲಗುವಾಗ ಏಳುವಾಗ ಕಾಣಿಸುವಂತೆ ಗೋಡೆಗೆ ಲಗತ್ತಿಸಬೇಕು. ಹೀಗೆ ಮಾಡಿದರೆ ನಿಮ್ಮ ಕನಸು ಖಂಡಿತವಾಗಿಯೂ ನನಸು ಆಗುತ್ತದೆ. ಗೋಡೆಗೆ ಲಗತ್ತಿಸಿದ ಕಾರಿನ ವಾಲ್ ಪೇಪರ್ ಅನ್ನು ರಾತ್ರಿ ಮಲಗುವಾಗ ಸದಾ ಅದೇ ಆಲೋಚನೆಯಲ್ಲಿ ಇರುವುದರಿಂದ ಕನಸು ನನಸಾಗುವುದರಲ್ಲಿ ಅನುಮಾನವಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಉಪಪ್ರಜ್ಞಾ ಮನಸ್ಸು ಪ್ರಜ್ಞಾಪೂರ್ವಕ ಮನಸ್ಸಿನಿಂದ ಬರುವ ಸ್ಪಷ್ಟವಾದ ಸಂದೇಶಗಳನ್ನು ಕ್ರೋಢೀಕರಿಸಿ ಪ್ಲಾನ್ ಮಾಡುತ್ತದೆ. ನೋಡ್ರಿ ಎಷ್ಟು ಅದ್ಭುತ ಐತಿ. ಅದಕ್ಕೆ ತಕ್ಕ ಹಾಗೆ ಪ್ರೋಗ್ರಾಮ್ ತಯಾರು ಮಾಡುತ್ತದೆ. ಆ ಕನಸಿಗೆ ಅನುಕೂಲವಾದ ಅವಕಾಶಗಳನ್ನು, ಸನ್ನಿವೇಶಗಳನ್ನು ಒದಗಿಸಿಕೊಡಲು ಆರಂಭಿಸುತ್ತದೆ. ಕೊನೆಗೂ ಗೋಲು ತಲುಪುವಲ್ಲಿ ಯಶಸ್ಸನ್ನು ಸಾಧಿಸುತ್ತದೆ. ಇದು ಈ ಉಪಪ್ರಜ್ಞಾ ಮನಸ್ಸಿನ ಅಸಲಿ ತಾಕತ್ತು. ನೋಡ್ರಿ ಏನ್ ಮಾಡ್ತೀರಿ, ಈ ಉಪಪ್ರಜ್ಞಾ ಮನಸ್ಸಿಗೆ ಇಷ್ಟೊಂದು ಶಕ್ತಿ ಅದ. ಅದಕ್ಕೆ ನಮ್ಮ ಅಟಿಟ್ಯೂಡ್ ಅನ್ನ ನಾವು ಸುಧಾರಣೆ ಮಾಡ್ಕೋಬೇಕು. ಜೊತೆಗೆ ನಾವು ಏನೇ ಕನಸನ್ನ ಕಂಡ್ರು ಕೂಡ ಆ ಕನಸು ಸ್ಪಷ್ಟವಾಗಿ ಕ್ಲಿಯರ್ ಆಗಿರ್ಬೇಕು. ಮತ್ತ ಒಂದು ಸಣ್ಣ ಕತೆ ಹೇಳಿ ಇವತ್ತಿನ ಈ 3ನೇ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಒಬ್ಬ ರಾಜ ಮತ್ತು ಪ್ರಧಾನಿ ಇಬ್ರು ಸೇರ್ಕೊಂಡು ಬೇಟೆ ಆಡಕ್ ಹೋಗಿದ್ರು. ಅವರು ಬೇಟೆ ಆಡ್ತಾ 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 ದಾರಿ ತಪ್ಪಿಬಿಟ್ರು. ದಾರಿ ತಪ್ಪಿ ಹುಡುಕಾಡ್ಕೊಂತ ಆ ಕಾಡ್ ಹೋಗಿ ಈ ಕಾಡ್ ಹೋಗಿ ಮಧ್ಯಾಹ್ನ 2 ಗಂಟೆ ಸುಮಾರು 2:30 ಆಗಿರ್ಬೇಕು. ಒಬ್ಬವ ರೈತ ತನ್ನ ಹೊಲದೊಳಗೆಲ್ಲ ಕೆಲಸ ಮಾಡಿ ಅವತ್ತೊಂದ್ ಸ್ವಲ್ಪ ತಡನ ಆಗಿತ್ತ ಒಂದು ಊಟಕ್ಕೆ ಕುಂದ್ರಬೇಕಂತ ತತ್ರಾಣಿಗೆ ಒಳಗಿಂದ ನೀರು, ಅವು ಮೊದಲಿನ ವಾಟರ್ ಬಾಟಲ್ ಇದ್ದಂಗ್ರಿ, ಅವು ಮಣ್ಣಿಲೆ ಮಾಡಿರ್ತಿದ್ರು. ತತ್ರಾಣಿಗೆ ಅಂತ ಬಗಲ ಹಾಕೊಂತಿದ್ರು, ಬಾಳ ವಜ್ಜಿರ್ತಿದ್ವು, ಭಾರ ಇರ್ತಿದ್ವು. ಅದ್ರಾಗ ನೀರ್ ಹಾಕೊಂಡು ಕೈ ತೊಳ್ಕೊಂಡು ಬುತ್ತಿ ಬಿಚ್ಚಾಕ್ ಹತ್ತಿದ್ದ ಮಂತ್ರಿ ಓಡೋಡಿ ಬಂದ. ಕುದುರೆ ಮುಂದ ತಗೊಂಡು ಓಡಿ ಬಂದ, ಫಾಸ್ಟ್ ಆಗಿ ಬಂದು, ಏತಮ್ಮ ಏನ್ ಮಾಡಕತ್ತಿ ಅಂದೆ. ಇಲ್ರಿ ಅಪ್ಪರ ಇಟ್ಟತ್ತನ ಕೆಲಸ ಮಾಡಿದೆ, ದಿನ ನಾನು ಲಘು ಊಟ ಮಾಡವ, ಇವತ್ತೊಂದ್ ಸ್ವಲ್ಪ ತಡ ಆತ್ರಿ, ಊಟ ಮಾಡ್ಬೇಕಂತ ಕುಂತೀನಿ, ಬರಿಲ್ಲ ಊಟ ಮಾಡೋನು ಅಂತ. ಅವಾಗ ಅಂದಾಗಿಲ್ಲ, ಮಹಾರಾಜರು ಬರಾಕತ್ತಾರ, ಅವರು ನಾವು ಬೇಟೆ ಆಡಕ್ ಹೋಗಿದ್ವಿ, ಆ ಕಡೆ ಅಡ್ಡಾಡೋದ್ರಾಗ ರಸ್ತಾ ದಾರಿ ತಪ್ಪಿ ಬಿಟ್ಟಿವಿ ನಾವು, ಹಿಂಗಾಗಿ ನಮಗ ಅರಮನೆಗೆ ಹೋಗಿ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ತಡ ಆತು, ಮಹಾರಾಜರಿಗೆ ಬಹಳ ಹಸಿವಾಗ್ಯದ, ಅದಕ್ಕೆ ನೀ ಏನ್ ತಂದಿಯಪ್ಪ ಬುತ್ತಿ ಅಂತ ಕೇಳಿದ. ಇಲ್ರಿ ಒಂದ್ 10-12 ರೊಟ್ಟಿ ಅದಾವು, ಆಮೇಲೆ ಉದುರು ಬ್ಯಾಳೆ ಐತೆ, ಆಮೇಲೆ ಪುಂಡಿ ಪಲ್ಯ ಐತೆ ಅಂತ ಹೇಳಿದ. ಒಂದಿಟ್ಟು ಹಸಿಮೆಣಸಿಕಾಯಿ ಚಟ್ನಿ ಐತ್ರಿ ಅಂತ ಅಂದ.
ಆಯ್ತು, ಈಗ ಅವ್ರು ಬಂದ್ ಕೂಡಲೇ ಇದನ್ನೇನಪ್ಪಾ ಅವ್ರ ಮುಂದ್ ಸರಿಸ್ಬಿಡು. ಅವ್ರು ಎಷ್ಟು ಊಟ ಮಾಡ್ತಾರ, ಏನೇನ್ ಊಟ ಮಾಡ್ತಾರ ಮಾಡ್ಲಿ, ಆಮೇಲೆ ಉಳಿದದ್ದು ಬೇಕಾರೆ ನಾನು ನೀನು ನೋಡು. ಯಾಕೆ ಹೋದಕ್ರಿ ಯಪ್ಪ, ಚಲೋ ಆತ ಅಪ್ಪನ್ ಕರೀರಿ. ಅವರು ಮಹಾರಾಜರು ಬಂದ್ರು, ತತ್ರಾಣಿಗೆ ನೀರ್ ಹಾಕಿದ್ರು, ಕೈ ತೊಳ್ಕೊಂಡ್ರು. ಆ ಮನುಷ್ಯನ ಒಂದ್ ಸ್ವಲ್ಪ ಕೆಳಗ್ಲಿಂದ ಮ್ಯಾಗ ನೋಡಿದ್ರು. ಸಾದಾ ದೋತ್ರ ಉಟ್ಕೊಂಡು ಸಿಂಪಲ್ ಮನುಷ್ಯ, ಹಳ್ಳಿ ಮನುಷ್ಯ, ರೈತ, ಬಡವ. ತಂದೆಲ್ಲ ಕೆಲಸ ಮುಗಿಸಿ ಊಟಕ್ಕೆ ಕೂತಿದ್ದ. ಅವತ್ತು ಲೇಟ್ ಆಗಿತ್ತು ಅವ್ನು ಊಟ. ಅದು ಮಹಾರಾಜರಿಗೆ ಸಲ್ಲುದೈತಿ ಅವನ ಬುತ್ತಿವತ್ತು. ಅವರು 8 ರೊಟ್ಟಿ ತಿಂದ್ರು, ರುಚಿ ಹತ್ತಿ ಬಿಡ್ತವ್ರಿಗೆ ಊಟ. ಮತ್ತೊಂದು ಹಸ್ತಿತ್ತು, ಮತ್ತು ಜವಾರಿ ಊಟ. ಮಸಾಲೆ ಗಿಸಾಲೆ ಏನ್ ಬಾಳ ಇರ್ಲಿಲ್ಲ ಇದ್ರಾಗ. ಮಸಾಲೆ ಸಾಮಾನ ಬಾಳ ಏನು ಹಾಕಿರ್ಲಿಲ್ಲ ಅಡಿಗ್ಯಾಗ, ಬಾಳ ರುಚಿಯಾಗಿತ್ತು. ರಾಜ ಬಂದ. ಏ ಅವನಿಗೆ ಹೇಳು ಅಡಿಗೆ ಬಾಳ ಚಲೋ ಇತ್ತಪ್ಪ ಅಂತ, ಅವನಿಗೆ ಏನ್ ಬೇಕು ಕೇಳಂತ ಹೇಳು ಅಂತ ರಾಜ ಮಂತ್ರಿಗೆ ಆಜ್ಞೆ ಮಾಡಿದ. ಅಂದ್ರೆ ಆ ಕಡೆ ರಾಜ ಕೂತಿದ್ದ, ಮಧ್ಯದಲ್ಲಿ ಮಂತ್ರಿ ಕೂತಿದ್ದ, ಈ ಕಡೆಗೆ ಇವ ಕೂತಿದ್ದ. ರಾಜ ಹಂಗ ಹೇಳೋ ಮುಂದ ಇವ ರೈತ ಮತ್ತೇನ್ ಖಾಲಿ ಕುಂತ ಏನ್ ಮಾಡೋದು, ಮತ್ತೆ ಈಗ ಊಟ ಅಂತೂ ಆಗ್ಲಿಲ್ಲ, ಮುಸಿಯರ ಅಂತೇಳಿ ಮುಸಿ ಅಂತ ಇರ್ತಾವ್ರಿ. ಒಂದಿಷ್ಟು ಉದ್ದ ಇರ್ತಾವು, ಸ್ವಲ್ಪ ಇರ್ತಾವ, ಇಷ್ಟ ಒಂದ್ 2 ಇಂಚು 2.5 ಇಂಚ್ ಇರ್ತಾವ. ಮಂಡಿಲೆ ಮಾಡಿರ್ತಾರ ಅವನು ಮುಸಿ. ಆ ಮುಸಿ ಒಳಗ ತಂಬಾಕ್ ಹಾಕಿ ಮ್ಯಾಗ ದೂದನಿ ಹಳ್ಳಿ ಏನೋ ಹಳ್ಳಿ ಅಂತಾರಪ್ಪ, ಅದನ್ನ ಇಟ್ಟಿರ್ತಾರ. ಕಲ್ಲಿಲಿ ಹಿಂಗ ಹೊಡ್ದು ಅದಕ್ಕ ಕಿಡಿ ಹಚ್ತಾರ, ಹಚ್ಚಿ ಸೇರ್ತಾರ. ಅದಕ್ಕೊಂದು ಅರಿಬಿ ಹಾಕಿರ್ತಾರ ಹಿಂದೆ, ಫಿಲ್ಟರ್ ಟೈಪ್ ಅರಿಬಿ, ದೋತ್ರದ ಅರಿಬಿ ಅಂತ. ಜೋರಂಗ ಒಂದು 3 ಸಲ ಸೇರ್ತಾರ ಅದನ್ನ. ಅಷ್ಟೇ, ಮೂರ ಸಲ ಅವ್ರು ಸೇದುದು. ಅದನ್ನ ಸೇದ್ಬೇಕಂತ ಹಿಂಗ ಕಲ್ಲಿಲೆ ಕಟ್ಯಾಕ್ ಹತ್ತಿದ್ದ, ಕಿಡಿ ಯಾಕೋ ಬರ್ಲೇ ಇಲ್ಲ, ಬೆಂಕಿ ಹತ್ಲೇ ಇಲ್ಲ ಅದಕ್ಕ, ಆ ದೂದಿ ಹಳ್ಳಿಗೆ. ಅದ ಟೈಮ್ಕ ರಾಜ ಏನ್ ಬೇಕು ಕೇಳ ಹೋಗಂತಂದ. ಇವ ಮಂತ್ರಿ ಇದ್ರ ಮಹಾರಾಜರು ಹೇಳಕತ್ತಾರ, ನಿನಗ್ ಏನ್ ಬೇಕಂತ ಕೇಳಕತ್ತಾರ ಅಂತ. ಬೆಂಕಿ ಬೇಕು ನನಗ್ ಬೆಂಕಿ ಅಂದ. ಯಾಕಂದ್ರೆ ಬೆಂಕಿ ಅವಾಗ ಹತ್ತೋಲ್ದಾಗಿತ್ತಲ್ಲ, ಇವ್ರ ಕಡೆ ಏನ್ರ ಕಡ್ಡಿ ಪೆಟ್ಟಿಗೆ ಅದ ಏನ್ರ ಅದಾವನಂತ ಕೇಳಿದ. ಅವಾಗ ಮಂತ್ರಿ ಅಂದ, ಮನಸ್ಸಿನಾಗ ಅಂದ್ಕೊಂಡವ, ಏನ್ ಬುದ್ಧಿಗೇಡಿದಾರಪ್ಪ ಇವ. ರಾಜ ಏನ್ ಬೇಕಂತ ಕೇಳಿದ್ರೆ ಇವಾಗ ಸದ್ಯಕ್ಕೆ ಅದು ಬೆಂಕಿ ಹತ್ತೋಲ್ದಾಗೈತೆ, ಅದಕ್ಕೆ ಬೆಂಕಿ ಬೇಕಂತಾನ. ಬಹಳ ಮುಗ್ಧ ಮನುಷ್ಯ. ಈ ಬಡವರು ಅನ್ನೋರು ಬಹಳ ಮಂದಿ ಹಿಂಗೆ ಇರ್ತಾರ. ಹೆಂಗಾರು ರಾಜ ಊಟಕ್ ಹಾಕಿನಿ, ಊಟ ಮಾಡ್ಯಾನ, ನನ್ನ ಬಿಡಿಯದಾಗದಾನ, ಏನ್ ಬೇಕಂತ ಕೇಳಾಕತ್ಯಾನ, ಇದ ಹೊತ್ನಾಗ ಏನಾರ ಒಂದ್ ದೊಡ್ಡದು ಕೇಳ್ಬೇಕು ಅನ್ನೋದು ಪಾಪ ಅವನಿಗೆ ಗೊತ್ತೇ ಇಲ್ಲ ಅಂತ ಹೇಳಿ ತಕ್ಷಣ ಏನ್ ಮಾಡಿದ, ಬಾಳ ಶಾನೆ ಇದ್ದಾವ ಮಂತ್ರಿ. ಮಹಾರಾಜ್ರ, ಇಲ್ಲಿ ಬೆಂಕ್ಯಾಳ ಅಂತ ಒಂದ್ ಹಳ್ಳಿ ಐತ್ರಿ, ಆ ಹಳ್ಳಿ ನನಗ ದತ್ತಕ್ ಕೊಟ್ಟು ಬಿಡ್ರಿ ಅಂತಾನ. ಅಂದ್ರ 1 ವರ್ಷಕ್ಕ ಅವನಿಗೆ ಏನಾದ್ರಿಂದ ಆ ಗ್ರಾಮದಿಂದ ಏನ್ ಉತ್ಪನ್ನ ಬರ್ತದ, ಟ್ಯಾಕ್ಸ್ ವಗೇರೆ ಬರ್ತ, ಸುಂಕ ವಗೇರೆ ಬರ್ತದಲ್ಲ, ಅದು ನನಗ ಬರುವಂಗ್ ಮಾಡ್ರಿ ಅನ್ನಕತ್ತೇನ್ರಿ ಅಂತಂದ. ಮಂತ್ರಿ ಬಾಳ ಶಾನೆ ಇದ್ದ. ಅವ ಹೌದಾ, ಕೊಟ್ಟು ಬಿಡ ಹೋಗಂತ. ಅಂದ್ರೆ ನಾವು ಇಷ್ಟು ಇನ್ನೋಸೆಂಟ್ ಇರ್ತೀವಿ, ಬಟ್ ಆ ಇನ್ನೋಸೆಂಟ್ ಇರೋದ್ರಿಂದನೇ ಈ ತರ ಒಮ್ಮೊಮ್ಮೆ ಲಾಭ ಆಗ್ತಾವ. ಅದಕ್ಕೆ ನಾವು ಪ್ರಾಮಾಣಿಕರಾಗಿರುವುದು, ಸಹಜವಾಗಿರುವುದು ಬಹಳ ಮುಖ್ಯ ಐತಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತ ಈ 3ನೇ ದಿನದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ ಸಂಪಾದನೆಗೆ ರಾಜಮಾರ್ಗ. ನಿನ್ನೆ ಮೀಟಿಂಗ್ನಾಗಿಂದ ನಾನು ಈಗ ರೀಕ್ರಿಯೇಷನ್ ಮಾಡಿದೆ, ಆದ್ರೆ ಯಥಾವತ್ತಾಗಿ ಮಾಡ್ಲಿಕ್ಕೆ ಆಗಿರುವುದಿಲ್ಲ. ಅಲ್ಲಿ ನಾನು ಸರಿಸುಮಾರು 1 ಗಂಟೆ ಮಾತಾಡೀನಿ. ಕೊನೆಗೆ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಒಂದು 4 ಮಾತುಗಳನ್ನ ಇದಕ್ಕೆ ಅನುಗುಣವಾಗಿ ಅತ್ಯಂತ ಉಪಯುಕ್ತವಾದಂತಹ ಮಾತುಗಳನ್ನ ಆಡಿದ್ರು. ಅಲ್ಲಿಗೆ ಮೀಟಿಂಗ್ ಮುಕ್ತಾಯ ಆಯ್ತು. ನಾನು ಕೂಡ ಇದನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತ 4ನೇ ದಿವಸದ, ಇವತ್ತು ಸಾಯಂಕಾಲ 8 ರಿಂದ 9 ಇರ್ತದ 4ನೇ ದಿವಸದ ಮೀಟಿಂಗ್ ಬಹಳ ಅವಶ್ಯದ, ಮಹತ್ವದ. ದಯವಿಟ್ಟು ಜಾಯಿನ್ ಆಗ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಮೀಟಿಂಗ್ ಅನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.